ನಮಸ್ಕಾರ ವೀಕ್ಷಕರೇ, UK ರೇಣುಕಾ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕದ ಮಡಕೆ ಕಾಳು ಪಲ್ಯ ಮಾಡ್ತಾ ಇದ್ದೀವಿ. ಮೊಳಕೆ ಬಂದಿರುವ ಮಡಕೆ ಕಾಳು 1 ಕಪ್ ತೊಗೊಂಡಿದ್ದೀವಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಉಪ್ಪು, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಕಡಲೆ ಬೀಜ, ಶೇಂಗಾ ಬೀಜ. ಇವಾಗ ಗ್ಯಾಸನ್ನು ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಮಡಕೆ ಹುರ್ಕೋತೀನಿ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಪಲ್ಯ ಟೇಸ್ಟ್ ಆಗತ್ತೆ ಹುರ್ಕೊಂಡು ಮಾಡ್ರೆ. ಈಗ ಹುರ್ಕೊಂಡು ಆಗಿದೆ. ಇದನ್ನು ಒಂದು ತಟ್ಟೆಗೆ ತಕ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಈಗ ಸಾಸಿವೆ ಸಿಡಿತಾ ಇದ್ದಾವೆ. ಕಡಲೆ ಬೀಜ ಹಾಕ್ತೀವಿ, ಶೇಂಗಾ ಬೀಜ, ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ ಎರಡು ಹಾಕ್ತಿದ್ದೀನಿ. ಇವಾಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇವಾಗ ಖಾರದ ಪುಡಿ, ಅರಿಶಿನ, ಗರಂ ಮಸಾಲೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಮಡಕೆ ಕಾಳು ಹಾಕೋಣ. ಇವಾಗ ಮಡಕೆ ಕಾಳು ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ತಾ ಇದ್ದೀನಿ. ಎರಡು ನಿಮಿಷ ಕುದೀಲಿ. ಇವಾಗ ಇದ್ರ ಮ್ಯಾಲೂ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಮಡಕೆ ಕಾಳು ಪಲ್ಯ ರೆಡಿ. ಇವಾಗ ಪಲ್ಯ ಆಗೈತೆ, ನಾನು ನೋಡೋಣ ಬನ್ನಿ. ಇವಾಗ ಆಗಿದೆ ಪಲ್ಯ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ.
ಇದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ. ಪಲ್ಯ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ಕೊತೀನಿ. ಒಂದ್ಸಲ ನೀವು ಮಾಡಿ ನೋಡಿ ಹೆಂಗೆ ಬತ್ತಂತ ನಮ್ಗೆ ಹೇಳಿ. ನಮಗೂ ಖುಷಿ ಆಗುತ್ತೆ.